ನಮಸ್ತೆ ಸ್ನೇಹಿತರೆ, VCM GK ವರ್ಲ್ಡ್ಗೆ ಸ್ವಾಗತ. ಇಂದಿನ ರಸಪ್ರಶ್ನೆಗಳು ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ. ಪ್ರಶ್ನೆ ಸಂಖ್ಯೆ 1. ಕನ್ನಡದ ಮೊದಲ ಕೃತಿ ಯಾವುದು? ಆದಿಪುರಾಣ, ಕವಿರಾಜಮಾರ್ಗ, ಪಂಪಭಾರತ, ಅಜಿತ ಪುರಾಣ. ಸರಿಯಾದ ಉತ್ತರ ಕವಿರಾಜಮಾರ್ಗ. ಪ್ರಶ್ನೆ ಸಂಖ್ಯೆ 2. ಪಂಪ ಕನ್ನಡದ ಕಾಳಿದಾಸ ಎಂದು ಹೇಳಿದವರು ಯಾರು? ತೀನಂ ಶ್ರೀ, BM ಶ್ರೀ, ಕುವೆಂಪು, ರಂಶ್ರೀ ಮುಗಳಿ. ಸರಿಯಾದ ಉತ್ತರ ತೀನಂ ಶ್ರೀ. ಪ್ರಶ್ನೆ ಸಂಖ್ಯೆ 3. ಸಾಹಸ ಭೀಮ ವಿಜಯಂ ಕೃತಿಯನ್ನು ಬರೆದವರು ಯಾರು? ಪಂಪ, ಪೊನ್ನ, ರನ್ನ, ಜನ್ನ. ಸರಿಯಾದ ಉತ್ತರ ರನ್ನ. ಪ್ರಶ್ನೆ ಸಂಖ್ಯೆ 4. ರನ್ನನ ಬಗ್ಗೆ BM ಶ್ರೀ ಅವರು ಬರೆದ ಕೃತಿ ಯಾವುದು? ರನ್ನನ ಯುಗ, ಕನ್ನಡ ಕೈಪಿಡಿ, ಗದಾಯುದ್ಧ ಸಂಗ್ರಹ, ಶಕ್ತಿ ಕವಿ ರನ್ನ. ಸರಿಯಾದ ಉತ್ತರ ಕನ್ನಡ ಕೈಪಿಡಿ. ಪ್ರಶ್ನೆ ಸಂಖ್ಯೆ 5. ಸಂಸ್ಕೃತ ಸಾಹಿತ್ಯಕ್ಕೆ ಆದಿಕವಿ ವಾಲ್ಮೀಕಿ ಆದಂತೆ ಕನ್ನಡ ಆದಿಕವಿ ಪಂಪ. ಈ ಮಾತನ್ನು ಹೇಳಿದವರು ಯಾರು? ಮುಳಿಯ ತಿಮ್ಮಪ್ಪಯ್ಯ, BM ಶ್ರೀ, ತೀನಂ ಶ್ರೀ, TS ವೆಂಕಣ್ಣಯ್ಯ. ಸರಿ ಉತ್ತರ TS ವೆಂಕಣ್ಣಯ್ಯ. ಪ್ರಶ್ನೆ ಸಂಖ್ಯೆ 6. ರತ್ನಾತ್ರಯರನ್ನು ಮೊದಲ ಬಾರಿಗೆ ಹೆಸರಿಸಿದವರು ಯಾರು? ಪಂಪ, ರನ್ನ, ಜನ್ನ, ನಾಗಚಂದ್ರ. ಸರಿಯಾದ ಉತ್ತರ ರನ್ನ. ಪ್ರಶ್ನೆ ಸಂಖ್ಯೆ 7. ಶಾಂತಿ ಪುರಾಣವು ಈ ಕೆಳಗಿನ ಯಾವ ಸಾಹಿತ್ಯ ಪ್ರಕಾರದ ಕೃತಿಯಾಗಿದೆ? ಸಾಂಗತ್ಯ ಕೃತಿ, ಗದ್ಯ ಕೃತಿ, ಪದ್ಯ ಕೃತಿ, ಚಂಪು ಕೃತಿ. ಸರಿಯಾದ ಉತ್ತರ ಚಂಪು ಕೃತಿ. ಪ್ರಶ್ನೆ ಸಂಖ್ಯೆ 8. ಶಾಂತಿ ಪುರಾಣಕ್ಕಿದ್ದ ಮತ್ತೊಂದು ಬಿರುದು ಏನು? ಪುರಾಣ ಚೂಡಾಮಣಿ, ಚೂಡಾಮಣಿ, ಜಿನಾಕ್ಷರಮಾಲೆ, ರಮ್ಯಕೃತಿ. ಸರಿಯಾದ ಉತ್ತರ ಪುರಾಣ ಚೂಡಾಮಣಿ. ಪ್ರಶ್ನೆ ಸಂಖ್ಯೆ 9. ಕನ್ನಡದ ಮೊಟ್ಟಮೊದಲ ಸಂಪೂರ್ಣ ಕಂದ ಪದ್ಯದಲ್ಲಿ ರಚಿತವಾದ ಕೃತಿ ಯಾವುದು? ಅನಂತನಾಥ ಚರಿತೆ, ಸೊಬಗಿನ ಸೋನೆ, ಸ್ವರತಂತ್ರ, ಯಶೋಧರ ಚರಿತೆ. ಸರಿಯಾದ ಉತ್ತರ ಯಶೋಧರ ಚರಿತೆ. ಪ್ರಶ್ನೆ ಸಂಖ್ಯೆ 10. ಅರಂಕುಶಂ ಮಿಟ್ಟಡಂ ನೆನುವುದೆನ್ನ ಮನಂ ಬನವಾಸಿ ದೇಶದೊಳ್ ಎಂದು ಹೇಳಿಕೊಂಡ ಕವಿ ಯಾರು? ಪಂಪ, ಪೊನ್ನ, ರನ್ನ, ಜನ್ನ. ಸರಿಯಾದ ಉತ್ತರ ಪಂಪ. ಧನ್ಯವಾದಗಳು. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.